ಹಲೋ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಉಮೇಶ್ ಅಂತ, ವರ್ಕಿಂಗ್ ಎಸ್ ಎ ನರ್ಸಿಂಗ್ ಆಫೀಸರ್. ನಮ್ಮ ಪೇಷಂಟ್ ಒಬ್ಬರಿಗೆ ಇವತ್ತು ಒಂದು ಮನೆಯಲ್ಲೇ ಇಂಜೆಕ್ಷನ್ ಕೊಡೋದಿತ್ತು, ಸೊ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಬ್ರೇಕ್ಫಾಸ್ಟ್ ಮುಗಿಸಿದ ತಕ್ಷಣವೇ ಹೊರಟದ್ದು ಕೋರಮಂಗಲ ಕಡೆಗೆ. ನಮ್ಮ ಕಡೆಯಿಂದ ಹೋಗಬೇಕಾದ್ರೆ ಹಾಗೆ ರೀಚರ್ ನೋಡ್ತಾ ಕೋರಮಂಗಲ ಸೈಡ್ಗೆ ಹೊರಟ್ವಿ. ಹೀಗೆ ಲೋ ಟ್ರಾಫಿಕ್ ಇತ್ತು, ಹಾಗೆ ಅವ್ರ ಮನೆ ಹತ್ರಕ್ಕೆ ಇನ್ನೇನು ರೀಚ್ ಆಗ್ತಾ ಹೋದ್ವಿ. ಮನೆಗೆ ರೀಚ್ ಆದ್ವಿ. ಅವ್ರು ಆಲ್ರೆಡಿ ಇಂಜೆಕ್ಷನ್ಸ್ ತೆಗೆದಿಟ್ಟಿದ್ರು. ಓಪನ್ ಮಾಡ್ತಾಯಿದ್ವಿ ನೋಡಿ, ಇದೇ ಇಂಜೆಕ್ಷನ್ನು. ಇದರದ್ದು ಕಾಸ್ಟ್ ಬಂದು ಅರೌಂಡ್ 28,000 ಮೇಲೆ ಇದೆ. ಸೊ ಇದು ಸ್ವಲ್ಪ ಕಾಸ್ಟ್ಲಿ ಮೆಡಿಕೇಷನ್ಸ್ ಆಗಿರುತ್ತೆ. ಇದು ಪ್ರೋಸ್ಟೇಟ್ ರಿಲೇಟೆಡ್ ಆಗಿ ಇಂಜೆಕ್ಷನ್ಸ್ ಒಂದು ಇಂಪ್ಲಾಂಟ್ ಆಗಿರುತ್ತೆ. ಈ ಒಂದು ಇಂಪ್ಲಾಂಟ್ನ ನಾವು ಇಂಜೆಕ್ಷನ್ನ ಎಲ್ಲಿ ಕೊಡಬೇಕು ಅಂತ ಹೇಳಿದ್ರೆ, ಲೋವರ್ ಅಬ್ಡಮಿನಲ್ಲಿ ಒಂದು ಸಬ್ಕ್ಯುಟೇನಿಯಸ್ ಟಿಶ್ಯೂನಲ್ಲಿ ಕೊಡಬೇಕಾಗಿರುತ್ತೆ. ಇದು ಒಂದು ಇಂಪ್ಲಾಂಟು. ಆ ಒಂದು ಸೈಟ್ನ ನಾವು ಆಲ್ಕೋಹಾಲ್ ಸ್ವಾಬಿಂದ ಕ್ಲೀನ್ ಮಾಡ್ಕೋಬೇಕು. ಫಸ್ಟು ಕ್ಲೀನ್ ಮಾಡಿಕೊಂಡು ಆ ಇಂಜೆಕ್ಷನಲ್ಲಿ ನೋಡಿ ಬ್ಯಾಕ್ ಸೈಡಲ್ಲಿ ಒಂದು ಇದನ್ನು ಕೊಟ್ಟಿರ್ತಾನೆ, ಕ್ಯಾಪ್ ಥರ ಕೊಟ್ಟಿರ್ತಾನೆ. ಅದನ್ನು ನೋಡ್ಕೊಂಡು ತೆಗಿಬೇಕು. ಕೆಲವೊಬ್ಬರಿಗೆ ಫಸ್ಟ್ ಟೈಮ್ ಅಂತಂದರೆ ಗೊತ್ತಿರಲ್ಲ ಹೇಗೆ ಮಾಡಬೇಕು ಅಂತೇಳಿ. ಮತ್ತು ಇದನ್ನು ಕೂಡ ಫ್ರಂಟಲ್ಲಿ ಕ್ಯಾಪ್ ತೆಗೆದುಬಿಟ್ಟು ಆ ಒಂದು ಸೈಟನ್ನು ನಾವು ಮೆಜರ್ ಮಾಡ್ಕೊಬೇಕು, ಎಲ್ಲಿ ಕೊಡಬೇಕು ಅಂತ ಹೇಳಿ. ಸೊ ಅದಾದ ಮೇಲೆ ಅದನ್ನು ಎರಡು ಬೆರಳುಗಳಿಂದ ಮತ್ತು ಹೆಬ್ಬೆರಳಿಂದ ಸ್ಕ್ವೀಸ್ ಮಾಡಿಕೊಂಡು ಆ ಇಂಜೆಕ್ಷನ್ನ ನೀಡಲ್ನ ಇನ್ಸರ್ಟ್ ಮಾಡಿ ಪುಷ್ ಮಾಡಿದ ತಕ್ಷಣ ಇಂಪ್ಲಾಂಟು ಒಳಗಡೆ ಲಾಕ್ ಆಗುತ್ತೆ. ಸೊ ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಹಿಡ್ಕೋಬೇಕು, ಯಾಕೆ ಬ್ಲೀಡಿಂಗ್ ಪ್ರಿವೆನ್ಷನ್ ಆಗುತ್ತೆ ಅಂತ. ಜೊತೆಗೆ ಇನ್ನೊಂದು ಇಂಜೆಕ್ಷನ್ನು ಕೂಡ ಇತ್ತು. ಅವರಿಗೆ ನೋಡಿದಿರಲ್ಲ, ಇದೇ ಇಂಜೆಕ್ಷನ್ನು, ಅದನ್ನು ಕೂಡ ಕೊಡಬೇಕಾಗಿತ್ತು. ಪೇಷಂಟು ನಮಗೆ ಎಲ್ಲ ಲೋಡ್ ಮಾಡ್ಕೊತಾ ಇದ್ದೆ, ವಿಡಿಯೋ ಮಾಡ್ಕೊಳ್ಳೋಣ ಅಂತ ಕೇಳಿದೆ. ಫೇಸ್ ತೋರಿಸೋದು ಬೇಡ, ನನಗಿಷ್ಟ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಜಸ್ಟು ಇದೊಂದು ಇಂಜೆಕ್ಷನ್ಸ್ ಎಲ್ಲ ತೊಗೊಂಡು ಲೋಡ್ ಮಾಡಿಕೊಂಡು ಅವ್ರಿಗೆ ಇಂಜೆಕ್ಷನ್ನ ಕೊಟ್ಟೆ.